ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಬಂತು ಅಂದ್ರೆ ಸಾಕು, ಮನೆಯಿಂದ ಹೊರಗಡೆ ಹೋಗೋರು ಯಾರು ಹೆಲ್ಮೆಟ್ ಹೇಗ್ ಹಾಕ್ತಾರೆ, ಓಟ್ ಪ್ರಕಾರ ಮಾಡ್ತಾರ, ಇಲ್ಲ ಬಿಗ್ ಬಾಸ್ ಮೇಲೆ ಒಂದು ಟೀಮ್ ತಗೊಂಡ್ತಲ್ಲ ಆ ಡಿಸಿಷನ್ ಮೇಲೆ ಹೊರಗಡೆ ಹೋಗ್ತಾರಂತ ತುಂಬಾ ಕುತೂಹಲ ಆಗಿರುತ್ತೆ. ತನಿಷ್ ಅವರ ವಿಷಯದಲ್ಲಿ ಅದನ್ನೇ ಆಗಿದ್ದು. ಖಂಡಿತವಾಗ್ಲೂ ಓಟ್ ಪ್ರಕಾರ ಆದ್ರೆ ತನಿಷ್ ಅವ್ರ ಹೆಲ್ಮೆಟ್ ಆಗ್ಬಾರ್ದು. ಬಟ್ ಈ ಸಲ ಮಾತ್ರ ಜನರ ಭಾವನೆಗಳಿಗೆ ಬಿಗ್ ಬಾಸ್ ಆಗ್ಲಿ ಬಿಗ್ ಬಾಸ್ ಟೀಮ್ ಆಗ್ಲಿ ಒಂದು ವ್ಯಾಲ್ಯೂ ಕೊಟ್ಟಿದೆ, ತಲೆ ಬಾಗಿದೆ ಅಂತ ಹೇಳ್ಬೋದು ಖಂಡಿತವಾಗ್ಲು. ಮತ್ತೆ ಈ ವಾರ ಪ್ರತಾಪ್ ಅವರು ಹೊರಗಡೆ ಹೋಗ್ತಾರಂತ ಕೆಲವೆಲ್ಲ ನ್ಯೂಸ್ ಕೇಳಿರ್ತಾರ. ಹೊರಗಡೆ ಪ್ರಾಬ್ಲಮ್ಸ್ ಆಗಿದೆ, ಕೇಸ್ ಇದೆ, ಅದೇ ಕಾರಣಕ್ಕೆ ಹೊರಗಡೆ ಹೋದ್ರು ಹೋಗ್ಬೋದಂತ ವಿಡಿಯೋಸ್ ಎಲ್ಲ ನೋಡಿದ್ರೆ ನಾನು ಹೇಳಿದ್ದೆ. ಖಂಡಿತವಾಗ್ಲೂ ಈಗ ಪ್ರತಾಪ್ ಅವರ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಗಿದೆ, ಮನೆಯಲ್ಲಿ ಇರಬಹುದಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಪ್ರತಾಪ್ ಅವರು ಮನೆಯಲ್ಲಿ ಇದ್ರೆ ಖಂಡಿತವಾಗ್ಲೂ ಅತಿ ಕಡಿಮೆ ಓಟ್ ತಗೊಂಡಿರೋ ಸ್ಪರ್ಧಿ ಮನೆಯಿಂದ ಹೊರಗಡೆ ಹೋಗೋದು ಗ್ಯಾರಂಟಿ. ತನಿಷ ಹೆಲ್ಮೆಟ್ ಆದ್ಮೇಲೆ ಬಿಗ್ ಬಾಸ್ ಟೀಮ್ ಮೇಲೆ ತುಂಬಾ ಕೆಟ್ಟ ಕಮೆಂಟ್ಸ್ ಬರ್ತಾ ಇದೆ, ಫೇಕ್ ಶೋ ಅಂತ ಬರ್ತಾ ಇದೆ, ಸ್ಕ್ರಿಪ್ಟೆಡ್ ಅಂತ ಬರ್ತಾ ಇದೆ. ಇದನ್ನೆಲ್ಲ ಗಮನಿಸಿದ ಬಿಗ್ ಬಾಸ್ ಆಗಲಿ ಬಿಗ್ ಬಾಸ್ ಟೀಮ್ ಆಗ್ಲಿ ಖಂಡಿತವಾಗ್ಲೂ ಇನ್ನೊಂದು ಸೀಸನ್ ನೋಡ್ಬೇಕಂದ್ರೆ ನಾವು ಜನರ ಭಾವನೆಗಳಿಗೆ ಬೆಲೆ ಕೊಡ್ಬೇಕಂತ ಆಲೋಚನೆ ಮಾಡ್ತಾ ಇದೆ. ಮತ್ತೆ ಕಡಿಮೆ ಓಟ್ ತಗೊಂಡ ಸ್ಪರ್ಧಿ ಯಾರು, ಮತ್ತೆ ಈ ವಾರ ವೀಕೆಂಡ್ ಅಲ್ಲಿ ಹೆಲ್ಮೆಟ್ ಆಗೋದು ಯಾರು ಅಂತ ತುಂಬಾ ಜನ ಕಾಯ್ತಾ ಇದಾರೆ. ತಿಳ್ಕೊಳ್ಳೋಣ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ವೋಟಿಂಗ್ ಪೋಸ್ಟ್ ನೋಡಿದಾಗ ಖಂಡಿತವಾಗ್ಲೂ ತಿಳಿಸ್ಕೊಟ್ಟಿದ್ದೆ. ಮೊದಲನೇ ಸ್ಥಾನದಲ್ಲಿ ಪ್ರತಾಪ್ ಅವರು ಇದ್ದಾರೆ, ಎರಡನೇ ಸ್ಥಾನದಲ್ಲಿ ಕಾರ್ತಿಕ್ ಅವರು ಇದ್ದಾರೆ. ಈ ಸ್ಥಾನಕ್ಕೆ ತುಂಬಾ ಪೈಪೋಟಿ ಕೂಡ ಬರ್ತಾ ಇದೆ. ಕಾರ್ತಿಕ ಪ್ರತಾಪ ಕಾರ್ತಿಕ್ ಅಂತ ಈ ರೀತಿ ಬರ್ತಾ ಇದೆ. ಇನ್ನ ಕೊನೆಯಲ್ಲಿ ಮೂರನೇ ಸ್ಥಾನದಲ್ಲಿ ಇರೋದು ಮಾತ್ರ ವಿನಯ್ ಅವರು ಅಂತ ಹೇಳ್ಕೊಟ್ಟಿದ್ದೆ. ನಾಲ್ಕನೇ ಸ್ಥಾನದಲ್ಲಿ ಇರೋದು ವರ್ತೂರ್ ಸಂತೋಷ್. ಇನ್ನ ಕೊನೆಗೆ ಉಳ್ಕೊಂಡಿದೆ ನಮ್ರತಾ. ತುಂಬಾ ಜನ ನಮ್ರತಾ ಅವರಿಗೆ ಬಿಗ್ ಬಾಸ್ ಆಗ್ಲಿ ಕಲರ್ಸ್ ಕನ್ನಡ ಟೀಮ್ ಆಗ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಎಪಿಸೋಡ್ಗಳಾಗ್ಲಿ, ಫೋಟೋಜಸ್ ಆಗ್ಲಿ, ಸ್ಕ್ರೀನ್ ಪ್ಲೇ ಆಗ್ಲಿ ಅವರ ಬಗ್ಗೆನೇ ಹೆಚ್ಚಾಗಿ ಪೋರ್ಟ್ರೇ ಮಾಡ್ತಾ ಇದೆ, ತೋರಿಸ್ತಾ ಇದ್ದಾರೆ. ಆದ ಕಾರಣ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಅವ್ರನ್ನ ಹೆಲ್ಮೆಟ್ ಮಾಡಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಖಂಡಿತವಾಗ್ಲೂ ಜನರ ಭಾವನೆಗಳೇ ತಲೆ ಬಾಗಿದೆ, ಬಿಗ್ ಬಾಸ್ ಅನ್ನೋದು ನಿಜ ಆಗ್ತಾ ಇದೆ. ಮತ್ತೆ ವೋಟರ್ಸ್ ಮಾಡಿರೋ ವೋಟ್ಸ್ಗೆ ವ್ಯಾಲ್ಯೂ ಇಲ್ಲ ಅಂತ ಜನರೆಲ್ಲ ಒಂದು ಪ್ರತಿಕ್ರಿಯೆ ನೀಡಿದ್ರು ಅದ್ರ ಬಗ್ಗೆ. ಆದ ಕಾರಣ ಇದೆಲ್ಲ ಆಲೋಚನೆ ಬಿಗ್ ಬಾಸ್ ಟೀಮು ಈ ರೀತಿ ಈ ಸಲ ಮಾಡ್ಲಿ ಅಂದ್ರೆ ಓಟಿ ಪ್ರಕಾರ ಮಾಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸ್ಕ್ರಿಪ್ಟೆಡ್ ಇಲ್ಲ ಫೇಕ್ ಅಂತ ಬರುತ್ತೆ. ಮತ್ತೆ ಮುಂದಿನ ಸೀಸನ್ಗಳಿಗೆ ಬೆಲೆ ಇರಲ್ಲ ಅಂತ ಹೇಳಿ ಆಲೋಚನೆ ಮಾಡಿರೋ ಬಿಗ್ ಬಾಸ್ ಖಂಡಿತವಾಗ್ಲೂ ಈ ವೀಕೆಂಡ್ ಅಲ್ಲಿ ನಮ್ರತಾ ಅವ್ರನ್ನ ಹೆಲ್ಮೆಟ್ ಮಾಡೋ ಸಾಧ್ಯತೆ ತುಂಬಾ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ